ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಎದ್ದಿದ್ದೆಲ್ಲ ಲೇಟ್ ಆಯಿತು. ಸೊ ಅಮ್ಮ ಮತ್ತು ನನ್ನ ತಂಗಿ ಎಲ್ಲ ಬಂದಿರೋದ ಕಾರಣ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಿದ್ದೀವಿ. ಏನು ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಸೊ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅಮ್ಮ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಏನು ಸ್ಪೆಷಲ್ ಮಾಡ್ತಾಯಿದ್ದೀರಾ ಎಲ್ಲರೂ? ಏನು ಸ್ಪೆಷಲ್ ಮಾಡ್ತಾಯಿದ್ದೀರಾ? ಏನು ಸ್ಪೆಷಲ್ ಮಾಡ್ತಿದ್ದೀವಿ ಪಾಪ? ಲಾಲಿಪಾಪ್ ಪೆಪ್ಪರಾ? ಅದ್ಯಾವುದು? ಲಾಲಿಪಾಪ್ ಸ್ಪೆಷಲ್. ಏನು ಮಾಡ್ತಾ ಇದ್ದೀರಾ? ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ. ಸೊ ನಾವು ಇಲ್ಲಿ ಮಾಡ್ತಾ ಇರೋದು ಚಿಕನ್ ಕಬಾಬ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ. ಸೊ ಕಬಾಬ್ಗೆ ಎಲ್ಲ ಮಸಾಲ ಎಲ್ಲ ಆ್ಯಡ್ ಮಾಡಿ ಇಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಇಟ್ವಿ. ಸೊ ಅಟ್ಲೀಸ್ಟ್ 1.5 hour ಮ್ಯಾರಿನೇಟ್ ಆಗಬೇಕಿತ್ತಲ್ಲ. ಸೊ ಹಾಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಒಂದು ಸೈಡಲ್ಲಿ ಬಿರಿಯಾನಿ ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ಇನ್ನೊಂದು ಸೈಡು ಚಿಕನ್ ಫ್ರೈಗೆ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಸೊ ಆಲ್ಮೋಸ್ಟ್ ಬಿರಿಯಾನಿ ಮುಗಿತಾ ಬಂತು. ಹಾಗೆ ಪ್ಯಾರ್ಲಲ್ಲಿ ಚಿಕನ್ ಫ್ರೈ ಕೂಡ ಮುಗಿತಾ ಬಂತು. ಸೊ ಬಿರಿಯಾನಿ ಆದಮೇಲೆ ಅದಕ್ಕೆ ದಮ್ ಕಟ್ಟಬೇಕಿತ್ತಲ್ಲ. ಸೊ ನೋಡಿ, ಈ ಥರ ನಾವು ದಮ್ ಕಟ್ತೀವಿ. ಕೆಳಗಡೆ ಒಂದು ಹಂಚು ಇಟ್ಬಿಟ್ಟು ಮೇಲೆ ಬಟ್ಟೆ ಹಾಕ್ಬಿಟ್ಟು ಆ ಬಟ್ಟೆಗೆ ಒಂದು ಟೈ ಮಾಡೋದು, ಥ್ರೆಡ್ಡಿಂದ ಟೈ ಮಾಡಿದ್ರೆ ಸೊ ಅದು ಚೆನ್ನಾಗಿ ದಮ್ ಕಟ್ಟುತ್ತೆ. ಆವಾಗ ಬಿರಿಯಾನಿ ಸೂಪರಾಗಿರುತ್ತೆ. ಆ್ಯಂಡ್ ಮೋರೋವರ್ ನಾವು ಇದನ್ನು ಮಾಡಿರೋದು ಪಾತ್ರೆಯಲ್ಲಿ. ವಿ ಹ್ಯಾವ್ ನಾಟ್ ಯೂಸ್ಡ್ ಕುಕ್ಕರ್. ಇಲ್ಲಿ ಕುಕ್ಕರ್ ಯೂಸ್ ಮಾಡಿಲ್ಲ. ಸೊ ಕುಕ್ಕರ್ ಯೂಸ್ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ನಮಗೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಅದಕ್ಕೆ ನಾವು ಪಾತ್ರೆ ಯೂಸ್ ಮಾಡಿಬಿಟ್ಟೇ ಮಾಡೋದಿದ್ದು. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಲ್ಲ ನೋಡೋದಕ್ಕೆ. ವಾವ್, ಸೋ ಟೆಂಪ್ಟಿಂಗ್, ತಿನ್ನಬೇಕಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಸೊ ನೋಡಿ, ಕಬಾಬ್ ಲೆಗ್ ಪೀಸ್ ಎಲ್ಲ ಹಾಕಿ ಸತಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ್ರೆ ನಾವು ಅಂಡ್ ಮೋರೋವರ್ ಇಲ್ಲಿ ಕಬಾಬ್ಗೆ ಆ್ಯಡ್ ಮಾಡಿರೋದು ಎಲ್ಲ ಮನೆ ಐಟಮ್ಸೇ, ಯಾವುದು ಆಚೆಗಡೆಯಿಂದ ತಂದಿರೋ ಐಟಮ್ಸ್ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಫುಲ್ ಬ್ಯಾಟಿಂಗ್ ಆದಮೇಲೆ ನಾನಂತೂ ಬಾಲ್ಕನಿಗೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಸ್ವಲ್ಪ ಟೈಮ್ ಕೊಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೆ. ಸೊ ನನ್ನ ಮಗ ಎಲ್ಲೋದ್ರೂ ನನಗೆ ಬಿಡೋದೇ ಇಲ್ಲ ಅಂತಾರೆ. ನೋಡಿ, ಎಲ್ಲಿದ್ದರೂ ಅಮ್ಮ ಅಮ್ಮ ಅಂತ ಹೇಳಿ ಬರ್ತಾನೆ ಇರ್ತಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಚೆನ್ನಾಗಿ ನಾನ್ ವೆಜ್ ಬ್ಯಾಟಿಂಗ್ ಆದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದಮೇಲೆ ಒಳ್ಳೆ ಒಂದು ನ್ಯಾಪ್ ತೊಗೊಂಡು ಇವಾಗ ಫ್ರೆಶ್ ಆಗಿ ಎದ್ದಿದ್ದೀನಿ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಮ್ಮನ ತಂಗಿನ ಏರಿಯಾಗೆ ಅವ್ರ ಮನೆಗೆ ಬಿಟ್ಟು ಸ್ವಲ್ಪ ಜ್ಯುವೆಲರಿ ಶಾಪಿಗೆ ಹೋಗೋದಿದೆ. ಸೊ ಏನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ಓಕೆನಾ? ಸ್ಟೇ ಟ್ಯೂನ್ ಅಂತ ಹೇಳ್ತಾ ಸೊ ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆ? ಅಮ್ಮ ಮತ್ತು ತಂಗಿನ ಡ್ರಾಪ್ ಮಾಡೋಣ ಅಂತೇಳಿ ಎಲ್ಲ ಹೊರಟ್ವಿ. ಹಾಗೆ ನಮಗೆ ಹಳೆ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇತ್ತು. ನಾನು ನಿಮ್ಗೆ ಹೇಳಿದ್ದೆಲ್ಲ ಸ್ವಲ್ಪ ಜ್ಯುವೆಲ್ ಶಾಪ್ಗೆ ಹೋಗಬೇಕಾಗಿತ್ತು ಏನೋ ಪರ್ಚೇಸ್ ಮಾಡೋದಕ್ಕೆ ಅಂತ. ಹಾಗಾಗಿ ಎಲ್ಲ ಹೊರಟ್ಬಿಟ್ಟು ಅಮ್ಮನ್ನ ಎಲ್ಲ ಬಿಟ್ಬಿಟ್ಟು ವಾಪಸ್ ಬಂದು, ಅಮ್ಮನ ಮಾತ್ರ ಬಿಟ್ವಿ, ತಂಗಿನ ಬಿಟ್ಟಿಲ್ಲ. ಅವಳನ್ನ ವಾಪಸ್ ಮತ್ತೆ ಕರ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಒಂದು ವೇ ನಮ್ಮ ಅತ್ತೆನ ಮನೆಗೆ ಡ್ರಾಪ್ ಮಾಡಿ ವಾಪಸ್ ಬಂದು ಅಲ್ಲೇ ಮನೆ ಹತ್ತಿರ ಇರೋ ಒಂದು ಹೋಟೆಲ್ಗೆ ಹೋದ್ವಿ. ಸೊ ನಾವು ಹೋಗಿದ ತಕ್ಷಣ ನನ್ನ ಮಗನಿಗೆ ಆರ್ಡ್ರ್ ಮಾಡಿದ್ದು ಫ್ರೂಟ್ಸ್ ಮತ್ತು ನನ್ನ ಹಸ್ಬೆಂಡ್ಗೆ ಸೌತೆಕಾಯಿ ಅಂತ. ಅದಾದಮೇಲೆ ನಾವು ಸೈಡ್ ಡಿಶ್ಗೆ ಅಂತ ಆರ್ಡ್ರ್ ಮಾಡಿದ್ದು ಮಶ್ರೂಮ್ ಪೆಪ್ಪರ್ ಡ್ರೈ ಹಾಗೆಯೇ ಎಗ್ ಮಸಾಲ ಆರ್ಡ್ರ್ ಮಾಡಿದ್ವಿ. ಸೊ ಮಧ್ಯಾಹ್ನ ನಮಗೆ ತುಂಬ ಓವರ್ಲೋಡ್ ಆಗಿದ್ದರಿಂದ ಫುಡ್ಡು ನಾವೇನು ಜಾಸ್ತಿ ಆರ್ಡ್ರ್ ಮಾಡಿಲ್ಲ. ಹಾಗೆಯೇ ಮೇನ್ ಕೋರ್ಸ್ಗಂತ ನಾವು ಆರ್ಡ್ರ್ ಮಾಡಿದ್ದು ಪಾಲಕ್ ರೈಸ್ ಮತ್ತು ಮೊಸರನ್ನ. ನೋಡಿ, ನನ್ನ ಮಗನ ಕರ್ಕೊಂಡು ಹೋಗುವಾಗ ನಾನು ಪ್ಯಾಂಟು, ಸಾಕ್ಸು, ಶೂಸು, ಕೋಟೆಲ್ಲ ಹಾಕ್ಕೊಂಡು ಹೋಗಿದ್ದೆ. ಎಲ್ಲ ಬಿಚ್ಚಿಸ್ತಿದ್ದಾನೆ ಬೇಡ ಅಂತ. ಸೊ ನನಗೊಂದು ತುಂಬ ಓವರ್ಲಾಡ್ ಆಗಿದ್ದರಿಂದ ನಾನೇನು ಜಾಸ್ತಿ ತಿನ್ನಲೇ ಇಲ್ಲ. ಸೊ ನನ್ನ ಹಸ್ಬೆಂಡು ನಾನು ಸ್ವಲ್ಪ ತಿಂದೆ ಅಂದ್ಬಿಟ್ಟು ಅವಾಗವಾಗ ಅವರು ಕೂಡ ಒಂದೊಂದು ಸ್ವಲ್ಪ ತಿನ್ನಿಸ್ತಾಯಿದ್ರು. ಸೊ ಇವಾಗ ನಾವು ಮನೆಗೆ ರೀಚ್ ಆದ್ವಿ. ಸೊ ಅಮ್ಮನ್ನ ಬಿಟ್ಬಿಟ್ಟು ಅಲ್ಲೇ ಸ್ವಲ್ಪ ನಾನು ಹೇಳಿದ್ನೆಲ್ಲ ಸ್ವಲ್ಪ ಜ್ಯುವೆಲ್ ಶಾಪ್ ಹೋಗಬೇಕು ಅಂತ ಸ್ವಲ್ಪ ಅಲ್ಲೇ ಜ್ಯುವೆಲ್ ಶಾಪ್ಗೆಲ್ಲ ಹೋಗಿ ಬೇರೆ ಕೆಲಸಗಳಿತ್ತು ಎಲ್ಲನೂ ಮುಗಿಸ್ಕೊಂಡು ವಾಪಸ್ ನನ್ನ ತಂಗಿನ ಜೊತೆಯಲ್ಲೇ ಕರ್ಕೊಂಡು ಬಂದ್ವಿ. ಅವಳು ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದು ಅಮ್ಮ ಜೊತೆ. ಆದರೆ ನಾನು ನನ್ನ ಹಸ್ಬೆಂಡ್ ಎಲ್ಲರೂ, ಅವಳಿಗೆ ಫಸ್ಟ್ ಜಾಬ್ ಆಗಿತ್ತು, ಇವಾಗ ರೀಸೆಂಟ್ 1-2 months ಆಯಿತು. ಅವಾಗಿಂದನೂ ಟ್ರೀಟ್ ಕೊಡಿಸು ಅಂತ ತುಂಬ ಪೀಡಿಸ್ತಾ ಇದ್ವಿ. ಸೊ ಅದಕ್ಕೆ ಹೇಗಿದ್ರು ಬಂದಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಸರಿ ಬೆಳಗ್ಗೆ ಹೋಗುವಂತೆ ಅಂತ ಹೇಳಿ ಅವಳನ್ನ ನಮ್ಮ ಜೊತೆಯಲ್ಲೇ ವಾಪಸ್ ಕರ್ಕೊಂಡು ಬಂದ್ವಿ. ಸೊ ಎಲ್ಲರೂ ವಾಪಸ್ ಬರ್ತಾ ಊಟ ಮುಗಿಸ್ಕೊಂಡು ಮನೆಗೆ ಬರೋದು ಇಷ್ಟೊತ್ತಾಯಿತು. ಸೊ ನಾನು ಯಾಕೆ ಇವಾಗ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಸ್ಯಾಟರ್ಡೇ ಕೆಲವೊಂದು
ಐಟಮ್ಸ್ನ ತೊಗೊಂಡಿದ್ದೆ. ಸ್ವಲ್ಪ ಜಯನಗರ್ 4th ಬ್ಲಾಕ್ಗೆ ಶಾಪಿಂಗ್ ಅಂತ ಹೋಗಿದ್ದೆ. ಕೆಲವೊಂದು ಐಟಮ್ಸ್ ಅಲ್ಲೇ ನೋಡ್ತಾ ನನಗೆ ಇಷ್ಟ ಆಯಿತು ಆ್ಯಂಡ್ ಅದನ್ನೆಲ್ಲ ನಾನು ಯೂಶ್ವಲಿ ಆನ್ಲೈನಲ್ಲೇ ತೊಗೊಳ್ಬೇಕು ಅಂತ ಇದ್ದೆ. ಬಟ್ ಜಯನಗರ್ 4th ಬ್ಲಾಕ್ ಹೋಗಿದ್ದಾಗ ನನಗೆ ಅಲ್ಲೇ ನೋಡಿ ಇಷ್ಟ ಆಯಿತು. ಸೊ ತೊಗೊಳ್ಳೋಣ ಅಂತ ಹೇಳಿ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಹತ್ರ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ತುಂಬ ಐಟಮ್ಸ್ ತೊಗೊಂಡಿದ್ದೀನಿ. ಅದೆಲ್ಲ ಏನಪ್ಪ ಅಂದರೆ ತುಂಬ ಕಾಸ್ಟ್ಲಿ ಐಟಮ್ಸ್ ಏನು ತೊಗೊಂಡಿಲ್ಲ ನಾನು. ಎಲ್ಲ ಒಂದು 200, 300 ಎಲ್ಲ 500 ಒಳಗಡೆ ತೊಗೊಂಡಿರೋದು. 500 ಮೇಲೆ ಯಾವುದೂ ನಾನು ತೊಗೊಂಡಿಲ್ಲ. ಎಲ್ಲ ಬಿಲೋ 500 ರೇಂಜಲ್ಲೇ ಇದೆ. ಏನಂತ ಹೇಳ್ತೀನಿ. ಸೊ ಪರ್ಟಿಕ್ಯುಲರಾಗಿ ಇದೇ ತೊಗೊಳ್ಬೇಕು ಅಂತ ಏನೂ ಹೋಗಿರಲಿಲ್ಲ. ನಾನು ಹೋಗ್ತಾ ನೋಡಿದ್ದು ಈ ಬ್ಯಾಗ್. ಇದೊಂದು ಟೋಟ್ ಬ್ಯಾಗ್ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ದೊಡ್ಡದು ಬ್ಯಾಗ್ ಅಂತ. ಇದು ಯಾಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಯೂಶ್ವಲಿ ನಾವು ಹೊರಗಡೆ ಹೋಗುವಾಗ, ಊರಿಗೆ ಹೋಗುವಾಗ, ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಮಗನ ಬಟ್ಟೆನೇ ತುಂಬ ಇರುತ್ತೆ. ನನಗೆ ಅವನದು ಡೈಪರ್ ಆಗಿರ್ಬೋದು, ಅವನದು ಸೋಪ್ ಆಗಿರ್ಬೋದು, ಬೇರೆ ಏನಾದರೂ ಆಕ್ಸಸರೀಸು, ಅವನ ಒಂದು ಕ್ಲಾತ್ಸು ತುಂಬಾ ಇರುತ್ತೆ. ಅವನು ಕ್ಲಾತ್ಸೇ ತುಂಬ ಕ್ಯಾರಿ ಮಾಡಬೇಕಾಗತ್ತೆ. ಅದಕ್ಕೆ ಬ್ಯಾಗ್ ಎಷ್ಟಿದ್ರೂ ಸಾಲೋದಿಲ್ಲ. ಸೊ ನಾನು ಅವನಿಗೆ ಅಂತಲೇ ಒಂದು ಸಪ್ರೇಟ್ ಬ್ಯಾಗ್ನ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಈ ಬ್ಯಾಗ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ವೆರಿ ರೀಸನಬಲ್. ಇದಕ್ಕೆ ನಾನು ಪೇ ಮಾಡಿದ್ದು 150 ರುಪೀಸ್ ಅಷ್ಟೇ. ಜಯನಗರ್ 4th ಬ್ಲಾಕ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು ನಾನು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ಜೂಟ್ ಬ್ಯಾಗ್ ಇದು. ಸೊ ನನಗೆ ಈ ಪ್ರಿಂಟ್ ಕೂಡ ತುಂಬಾ ಇಷ್ಟ ಆಯಿತು. ಒಂಥರ ಅಫಿಷಿಯಲ್ ಲುಕ್ಕೇ ಕೊಡ್ತಾಯಿದೆ ಈ ಪ್ರಿಂಟು ಎಲ್ಲ. ನೋಡಿ ತುಂಬ ಚೆನ್ನಾಗಿದೆ. ನನಗಿದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ. ಆ್ಯಂಡ್ ರೇಟ್ ಕೇಳಿದ ತಕ್ಷಣ ಅಂತೂ ಇನ್ನೂ ಇಷ್ಟ ಆಗೋಯಿತು. ಸೊ ಹೇಗಾದರೂ 150 ಅಷ್ಟೇ ಅಲ್ವಾ ಅಂತ ಹೇಳಿಬಿಟ್ಟು ಬೈ ಮಾಡೋಣ ಅಂತ ಹೇಳಿ ತೊಗೊಂಡ್ಬಿಟ್ಟೆ. ಹಾಗೆ ಇದಕ್ಕೆ ಜಿಪ್ ಕೂಡ ಇದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ಬ್ಯಾಗಲ್ಲಿ ಏನಂತ ಅಂದರೆ ಅದು ದೊಡ್ಡದಾಗಿರುತ್ತೆ, ಬಟ್ ಕೆಲವೊಂದು ಬ್ಯಾಗ್ಗೆ ಜಿಪ್ಗಳು ಕೊಟ್ಟಿರೋದಿಲ್ಲ. ಇದಕ್ಕೆ ಜಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲೂ ಎಲ್ಲಾದರೂ ಹೊರಗಡೆ ಶಾಪಿಂಗ್ ಹೋಗುವಾಗ ಕ್ಯಾರಿ ಮಾಡ್ಬೋದು. ಆಚೆಗಡೆ ಊರಿಗೆ ಹೋಗುವಾಗ, ಒನ್ ಡೇ ಔಟಿಂಗ್ ಹೋಗುವಾಗ ಕ್ಯಾರಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ತಗೊಂಡೆ. ಸೊ ನನಗೇನು ಇದು ತುಂಬ ವರ್ತ್ ಅಂತ ಅನ್ನಿಸ್ತು. ನೀವೇನು ಹೇಳ್ತೀರಾ? ಚೆನ್ನಾಗಿದ್ದಲ್ಲ? ಸೊ ನೆಕ್ಸ್ಟ್ ಐಟಮ್ ನಾನು ತಗೊಂಡಿದ್ದು ಇದು ಬ್ಯಾಂಗಲ್ ಆರ್ಗನೈಸರ್. ಸೊ ನನ್ನ ಬ್ಯಾಂಗಲ್ ಆರ್ಗನೈಸರ್ ಮದುವೆಗೂ ಮುಂಚೆ ಇತ್ತು. ಅದು ಅಮ್ಮ ಮನೆಯಲ್ಲೇ ಇದೆ. ಇಲ್ಲಿ ಮದುವೆ ಆದಾಗಿಂದ ನಾನು ತೊಗೊಂಡೇ ಇರಲಿಲ್ಲ. ಸೊ ಇದೊಂದು ಬೇಕಾಗಿತ್ತು ನನಗೆ. ಹೊಸ ಮನೆಗೆ ಬಂದಮೇಲೆ ತೊಗೊಳ್ಳೋಣ ಅಂತ ಇದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಗೆಸ್ ದ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳಿ ನೋಡೋಣ ಪ್ರೈಸು. ಸೊ ಯು ಡೋಂಟ್ ಬಿಲೀವ್, ನಾನು ಇದಕ್ಕೆ ಪೇ ಮಾಡಿದ್ದು 180 ರುಪೀಸ್. 180 ರುಪೀಸ್ ಅಷ್ಟೇ. ಸೊ ಈ ಥರ ಓಪನ್ ಮಾಡ್ಬೋದು ಸುತ್ತ. ಹೀಗೆ ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಹೀಗೆ 1 2 3 4 ಪೌಚಸ್ ಥರ ಇದೆ. ಸೊ ಇದರೊಳಗಡೆ ನಾವು ಎಷ್ಟಾದರೂ ಬಳೆನ ಇಟ್ಕೊಬೋದು. ನನ್ನ ಹತ್ರ ಇಲ್ಲಿ ಬಳೆ ಕಡಿಮೆ ಇದೆ, ಅಮ್ಮ ಮನೆಯಲ್ಲಿ ಬಳೆ ಜಾಸ್ತಿ ಇದೆ. ಇಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತಲೇ ನಾನು ತೊಗೊಂಡು ಬಂದಿರಲಿಲ್ಲ. ಸೊ ಇಲ್ಲಿ ಸ್ವಲ್ಪನೇ ಬಳೆಗಳಿದೆ. ಎಲ್ಲ ಸುಮ್ಮನೆ ಹಾಗೆ ದಾರ ಕಟ್ಟಿ ಇಟ್ಕೊಂಡಿದ್ದೆ. ಇವಾಗೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಬೇಕು. ಸೊ ಆರ್ಗನೈಸ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬಟ್ ನನಗೆ ಈ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಈ ಲುಕ್ಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? 180 ರುಪೀಸ್ ಅಂದರೆ ನಿಜ ಯಾರೂ ಬಿಲೀವೇ ಮಾಡೋದಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ನೋಡಿ ಈ ಥರ ನೀಟಾಗಿ ಜಿಪ್ ಇದೆ. ಜಿಪ್ ಕವರ್ ಮಾಡಿಟ್ರೆ ಧೂಳು ಆಗೋದಿಲ್ಲ. ಬ್ಯಾಂಗಲ್ಸ್ ಕೂಡ ನೀಟಾಗಿರುತ್ತೆ, ಒಡೆದೋಗೋದಿಲ್ಲ, ಏನೂ ಆಗೋದಿಲ್ಲ. ನೋಡಿ ಚೆನ್ನಾಗಿದೆ ಅಲ್ಲ? ಸೊ ಇದಾದಮೇಲೆ ನಾನು ನೆಕ್ಸ್ಟ್ ತೊಗೊಂಡಿದ್ದು, ಇದು ನಾನು ಯೂಶ್ವಲಿ ಆನ್ಲೈನಲ್ಲಿ ನೋಡ್ತಾನೆ ಇರ್ತಾಯಿದ್ದೆ. ಬಟ್ ನಂಗೆ ಆನ್ಲೈನಲ್ಲಿ ಪ್ರೈಸ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ತೊಗೊಳಕ್ಕೆ ಹೋಗಿರಲಿಲ್ಲ. ವಾಟ್ ಈಸ್ ದಿಸ್ ಅಂತ ಕೇಳ್ತೀರಾ? ಇದು ನೋಡಿ, ಇದು ಬಂತು ಆರ್ಗನೈಸರ್, ಕ್ಲಾತ್ ಆರ್ಗನೈಸರ್. ಅದು ಕ್ಲಾತ್ಸೇ ಅಂತಲ್ಲ, ನೀವು ಏನಾದರೂ ಆರ್ಗನೈಸ್ ಮಾಡ್ಬೋದು. ಇದರೊಳಗಡೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಸೊ ಹೀಗೆ ತುಂಬ ಅಂದರೆ ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ ಇದಿರೋದು.
ಸೊ ಈ ಥರ ಒಳಗಡೆ ಹೀಗೆ ಎರಡು ಸ್ಟ್ರಿಂಗ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈ ಥರ ಸೆಟ್ ಮಾಡಿದ್ರೆ ಹೀಗೆ ಕೂತ್ಕೊಳ್ಳುತ್ತೆ ಇದು ನೋಡಿ. ಸೊ ಇದ್ರ ಒಳಗಡೆ ನಾವು ಮಕ್ಕಳ ಬಟ್ಟೆ ಇರಬಹುದು ಅಥವಾ ನಮ್ಮದು ಮೇಕಪ್ ಏನಿರುತ್ತೋ ಕಿಟ್ಸ್ ಆಗಲಿ ಮೇಕಪ್ ಥಿಂಗ್ಸ್ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ಈವನ್ ಗರ್ಲ್ಸ್ ಲೆಗ್ಗಿಂಗ್ಸ್ ಇರ್ಬೋದು, ದುಪಟಾಸ್ ಇರ್ಬೋದು, ಸ್ಟ್ರಕ್ಸ್ ಇರ್ಬೋದು. ಸೊ ಆ ಥರದ್ದೆಲ್ಲ ಇವಾಗ ಎಲ್ಲೆಲ್ಲೋ ಇಟ್ಬಿಟ್ರೆ ಅದು ಮಿಸ್ಪ್ಲೇಸ್ ಆಗೋಗ್ಬಿಡುತ್ತೆ, ಹುಡುಕಾಡ್ತಾ ಇರಬೇಕು. ಸೊ ಅದಕ್ಕೆ ಈ ಥರದ್ದು ಒಂದು ನೀಟಾಗಿ ಆರ್ಗನೈಸ್ ಆಗಿರೋದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಟಕ್ ಅಂತ ಕೈಗೂ ಸಿಗುತ್ತೆ, ಹಾಗೆ ನೀಟಾಗಿ ಕೂಡ ಕಾಣುತ್ತೆ ಇಟ್ಕೊಳ್ಳೋದಕ್ಕೆ ಅಲ್ವಾ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈವನ್ ನಾನು 2 ತೊಗೊಂಡಿದ್ದೀನಿ ಇದನ್ನು ನಾನು. ಸೊ ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಅದಕ್ಕೆ ಒಂದೇ ತೊಗೊಂಡ್ರೆ ಮೋಸ್ಟ್ ಪ್ರಾಬ್ಲಿ ಸಾಲೋದಿಲ್ಲ. ನನಗೆ ಮಗು ಇರೋದ್ರಿಂದ ಸೊ ಅವನಿಗೂ ಅವನ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು 2 ತೊಗೊಂಡಿದ್ದೀನಿ. ಸೊ ಒಂದು ನನಗೆ ಒಂದು ನನ್ನ ಮಗನಿಗೆ. ನನಗಂತೂ ಇದ್ರ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ನನಗೆ ಸಿಕ್ಕಿದ್ದು 180 ರುಪೀಸ್ಗೆ. ಆ್ಯಕ್ಚುಲಿ ಅವರು 250 ಹೇಳಿದ್ರು, ಬಟ್ ನಾನು ಆ ಬ್ಯಾಂಗಲ್ದು ತೊಗೊಂಡಿದ್ದು ಕೂಡ ಅವ್ರ ಹತ್ರನೇ, ಹಾಗೆ ಇದನ್ನು ಕೂಡ ತೊಗೊಂಡೆ. ಸೊ 1 2 3 ಐಟಮ್ಸು 4 ಐಟಮ್ಸು ಅವ್ರ ಹತ್ರನೇ ತೊಗೊಂಡಿರೋದಕ್ಕೆ ನಾನು ಕಮ್ಮಿಗೆ ಹಾಕಿಸ್ಕೊಂಡೆ. ಇದು 250 ಅವರು ಹೇಳಿದ್ದು, ಬಟ್ ನಾನು ಪೇ ಮಾಡಿದ್ದು 180 ರುಪೀಸು. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದನ್ನು ತೊಗೊಂಡಿರೋದು. ಸೊ ಸ್ಟ್ರೀಟ್ ಮೇಲೆ ತೊಗೊಂಡಿದ್ದು ಅಂತ ಹೇಳಿ ಕ್ವಾಲಿಟಿಗೇನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಷ್ಟೇ ಇಲ್ಲ ನೋಡಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತಾ? ಸೊ ಇದಾದಮೇಲೆ ಅವ್ರದ್ದೇ ಶಾಪಲ್ಲಿ ನಾನು ತೊಗೊಂಡಿದ್ದು ಇದು ಒಂದು ಚಿಕ್ಕದೊಂದು ಪೌಚ್. ಸೊ ಈ ಪೌಚ್ ಏನಕ್ಕಪ್ಪ ಅಂದರೆ, ಸೊ ಯೂಶ್ವಲಿ ನಾವೆಲ್ಲಾದರೂ ಆಚೆ ಹೋಗುವಾಗ ಈ ಪೌಚಲ್ಲೇ ನಮ್ಮದು ಎಲ್ಲ ಮೇಕಪ್ ಐಟಮ್ಸ್ ಎಲ್ಲನೂ ಒಂದು ಕಡೆ ಆರ್ಗನೈಸ್ ಮಾಡಿ ಇಟ್ಕೊಬೋದು. ಇಲ್ಲಾಂದರೆ ಲೈಕ್ ಬ್ರಷ್, ಕೋಲ್ಗೇಟ್ಸ್ ಆ ಥರದ್ದೆಲ್ಲನೂ ನೀಟಾಗಿ ಇದರಲ್ಲೇ ಸಪ್ರೇಟ್ ಇಟ್ಕೋಬೋದು. ಸೊ ಮೇಕಪ್ಗೆಲ್ಲ ಅಂತ ನಾನು ಸಪ್ರೇಟ್ ಪೌಚೇ ಇಟ್ಟಿದ್ದೀನಿ. ಸೊ ಇದನ್ನು ಅದಕ್ಕೆ ನಾನು ಯೂಶ್ವಲಿ ಹೊರಗಡೆ ಹೋಗುವಾಗ ಮೇಯ್ನ್ ಮಗು ಪ್ರಾಡಕ್ಟ್ಸ್ ಆಗಲಿ, ಅವ್ನ ಸೋಪು, ಅವ್ನ ಶಾಂಪು, ಅವನದೇನು ಔಷಧಿ ಬಾಟ್ಲ್ ಅದೆಲ್ಲ ಏನು ಇರುತ್ತೋ ಮಕ್ಕಳು ಕೂಡ ಆ ಥರ ಸಪ್ರೇಟಾಗಿ ಕ್ಯಾರಿ ಮಾಡೋದಕ್ಕೆ ಈ ಕ್ಯಾರಿ ಬ್ಯಾಗ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇಟ್ ಈಸ್ ಓಕೆ ಫೈನ್. ತುಂಬ ಅಂತ ಚಿಕ್ಕದು ಅಲ್ಲ, ತುಂಬ ಅಂತ ದೊಡ್ಡದು ಅಲ್ಲ. ಸೊ ಇಟ್ ಈಸ್ ಲೈಕ್ ಒಂದು ಮೀಡಿಯಮ್ ಸೈಜ್ ಆ್ಯಂಡ್ ಕ್ವಾಲಿಟಿ ಆಲ್ಸೋ ಗುಡ್ ಆ್ಯಂಡ್ ಇಟ್ ಈಸ್ ವಾಷಬಲ್ ಕೂಡ. ಆ್ಯಂಡ್ ಇಟ್ ಈಸ್ ಪಿಂಕ್ ಇನ್ ಕಲರ್. ಸೊ ನನಗೂ ಪಿಂಕ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಸೊ ಇದು ಕೂಡ ತೊಗೊಂಡೆ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿ ಎಷ್ಟು ಅಂತ ಗೆಸ್ ಮಾಡಿ. ಇಟ್ ಈಸ್ ಜಸ್ಟ್ 100 ರುಪೀಸ್. ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಕ್ವಾಲಿಟಿ ಕೂಡ ಹಾಗೆ ಚೆನ್ನಾಗೇ ಇದೆ, ನೋ ಕಾಂಪ್ರಮೈಸಿಂಗ್ ಕ್ವಾಲಿಟಿ ಆ್ಯಸ್ ವೆಲ್. ನೋಡಿ ಹ್ಯಾಂಡಲ್ ಕೂಡ ಇದೆ. ನನಗಂತೂ ಈ ಬ್ಲೌಸ್ ನೋಡ್ತಾ ಇದ್ದಂಗೆ ತುಂಬ ಇಷ್ಟ ಆಯಿತು. ದಿಸ್ ಈಸ್ ಲೈಕ್ 3/4 ಸ್ಲೀವ್ಸ್, ನೆಟೆಡ್ ಸ್ಲೀವ್ಸ್ ಇದು. ಹಾಗೆ ಇದು ಬಂದು ಬ್ಯಾಕ್ ಡಿಸೈನ್. ಇದು ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ? ಸೊ ಇಲ್ಲಿ ಬಟನ್ಸ್ ಎಲ್ಲ ಕೊಟ್ಟು ನೆಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ದಿಸ್ ಈಸ್ ಫ್ರಂಟ್ ಪಾರ್ಟ್. ಸೊ ಫ್ರಂಟ್ ಉಕ್ಸ್ ಇದೆ ಇದರಲ್ಲಿ. ಇಟ್ ಈಸ್ ಪ್ಯಾಡೆಡ್ ಒನ್. ನನಗೆ ಈ ಡಿಸೈನ್ ಅಂತೂ ಇಷ್ಟ ಆಯಿತು. ಸೊ ಯಾಕೆ ಇಷ್ಟ ಆಯಿತು ಅಂದರೆ ಒಂಥರ ತುಂಬ ಯುನೀಕಾಗೂ ಇದೆ, ಡೀಸೆಂಟಾಗಿ ಕೂಡ ಇದೆ. ಸೊ ಆ್ಯಕ್ಚುಲಿ ಬ್ಲ್ಯಾಕ್ ಒಂದು ಬ್ಲೌಸ್ ಇದ್ದರೆ ನಾವು ತುಂಬ ಸ್ಯಾರಿಗಳಿಗೆ ಪೇರ್ ಮಾಡ್ಕೊಬೋದು ಇದನ್ನು. ಸೊ ಎಸ್ಪೆಷಲಿ ಈ ಥರ ನೆಟೆಡ್ ಈ ಥರದ್ದೆಲ್ಲ ಡಿಸೈನ್ಸ್ ಇರುವಾಗ ನಾವು ಪರ್ಟಿಕ್ಯುಲರ್ಲಿ ಒಂದೇ ಸೀರೆ ಅಂತಲ್ಲ, ವಿ ಕ್ಯಾನ್ ಮ್ಯಾಚ್ ಇಟ್ ವಿತ್ ಮೆನಿ ಸ್ಯಾರೀಸ್. ನನಗೆ ಇಷ್ಟ ಆಯಿತು. ಆ್ಯಂಡ್ ಈ ಪ್ರೈಸ್ ಬಂದುಬಿಟ್ಟು ಅವ್ರು ಹೇಳಿದ್ದು 550 ಅಂತ. ಸೊ ಐ ಪೇಡ್ 500. ಆ್ಯಂಡ್ ಬ್ಲ್ಯಾಕು ಮತ್ತು ವೈಟ್ 2 ತೊಗೊಂಡೆ ನಾನು. ವೈಟ್ ಕೂಡ ಸೇಮೇ ಇದೆ, ಸೇಮ್ ಡಿಸೈನು, ಏನು ಚೇಂಜ್ ಏನಿಲ್ಲ. ನೋಡಿ ನೆಕ್ ಎಷ್ಟು ಚೆನ್ನಾಗಿದೆ ಅಲ್ಲ? ಇದು ಬ್ಯಾಕ್ ಡಿಸೈನ್. ಆದರೆ ಇದು 3/4 ಇಲ್ಲ ಸ್ಲೀವ್ಸು, ಜಸ್ಟ್ ಎಲ್ಬೋ ಸ್ಲೀವ್ಸ್. ಇದು ಎಲ್ಬೋ ತನಕ ಬರುತ್ತೆ, ಎಲ್ಬೋ ಸ್ಲೀವ್ಸು. ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. 500 ಆರಾಮಾಗಿ ಕೊಡ್ಬೋದು. ನನಗಂತೂ ಈ ಬ್ಲೌಸ್ ಬಗ್ಗೆ ದಿಸ್ ಕ್ವಾಲಿಟಿ ಏನಂತ ತುಂಬ ಬ್ಯಾಡ್ ಕ್ವಾಲಿಟಿ ಅಂತ ಏನಿಲ್ಲ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಕ್ವಾಲಿಟಿ. ನಾನು ಇದಕ್ಕೆ ರೇಟಿಂಗ್ಸ್ ಕೊಡೋದಾದರೆ ಐ ಗಿವ್ 9/10 ಅಂತ ಹೇಳ್ತೀನಿ. ಸೊ ನೋಡಿ, ಇದು ಫ್ರಂಟ್ ಪಾರ್ಟ್ ಮತ್ತು ಪ್ಯಾಡೆಡ್ ಕೂಡ ಬಂದಿದೆ.
ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ತುಂಬಾ ಬೇಕಾಗಿತ್ತು, ತೊಗೊಂಡು ಬಂದೆ. ಸೊ ಐ ಪೇಡ್ 500 ಈಚ್. ಸೊ ನೆಕ್ಸ್ಟ್ ನಾನು ಶಾಪ್ ಮಾಡಿದ್ದು ಸ್ಟ್ರಗ್ಸ್ಗಳು ವಿತ್ ಡಿಫ್ರೆಂಟ್ ಪ್ಯಾಟ್ರನ್. ನನಗೆ ಈ ಸ್ಟ್ರಗ್ ಅಂತೂ ತುಂಬಾ ಇಷ್ಟ ಆಯಿತು. ಅದೇನು ಅಂತ ಗೊತ್ತಿಲ್ಲ ನನಗೂ ಕೂಡ, ಬಟ್ ನೋಡ್ತಾ ಇದ್ದಂಗೆ ಏನೋ ಒಂಥರ ಡಿಫ್ರೆಂಟಾಗಿದೆ, ಒಳ್ಳೆ ಕೊರಿಯನ್ ಟಾಪ್ ಇರೋದಿಲ್ಲ ಆ ಥರ ಒಂಥರ ಯೂನಿಕ್ ಆಗಿದೆ ಅಂತ ನಂಗೆ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತಗೊಂಡೆ. ಆ್ಯಂಡ್ ಇದು ಗೆಸ್ ದ ಪ್ರೈಸ್. ನಾನು ಇದಕ್ಕೆ ಕೊಟ್ಟಿರೋ ಅಂಥದ್ದು 150 ರುಪೀಸ್ ಅಷ್ಟೇ. ನನಗಂತೂ ತುಂಬ ಇಷ್ಟ ಆಯಿತು. ಇಟ್ ಈಸ್ ಲೈಟ್ ಪಿಂಕ್, ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಇನ್ನೊಂದು ಸ್ಟ್ರಗ್, ಅದು ಸ್ವಲ್ಪ ಉದ್ದ ಇತ್ತು, ಇದು ಸ್ವಲ್ಪ ಶಾರ್ಟ್ ಸ್ಟ್ರಗ್. ಹೀಗೆ 3/4 ಸ್ಲೀವ್ಸ್ ಇದೆ. ಸ್ಲೀವ್ಸ್ ಕೂಡ ಒಂಥರ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿದೆ ಅಲ್ಲ. ಇದು 3ನೇ ಸ್ಟ್ರಗ್ ನಾನು ತಗೊಂಡಿದ್ದು ನೋಡಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ, ಬ್ಲ್ಯಾಕ್ ವಿತ್ ಗೋಲ್ಡ್ ಕಲರ್ ಮಿಕ್ಸ್. ಇದು ಈ ಥರ ಶಾರ್ಟ್, ತುಂಬಾ ಶಾರ್ಟ್ ಆಗಿದೆ, ಬ್ಲೌಸ್ ಥರ ಬರುತ್ತೆ ಇದು, ಅಷ್ಟೇ ಇರೋದು ಇದು. ಆ್ಯಂಡ್ ಇದು ಫುಲ್ ಸ್ಲೀವ್ಸ್ ಇದೆ, ಸ್ಲೀವ್ಸ್ ಫುಲ್. ಇದು ಬ್ಲೂ ಕಲರ್ ನೋಡಿ. ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೇ ಬಂದರೂ ಅದು ನನ್ನ ಮಗಂದೇನೆ. ಇದು ಬ್ಲೂ ಕಲರ್, ಇದು ಕೂಡ. ಸೊ 2 ಥ್ರೆಡ್ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಇದನ್ನು ಟಕ್ ಮಾಡ್ಕೊಬೋದು, ಟೈ ಮಾಡ್ಕೊಬೋದು. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸೊ ನಾನು ಒಂದೊಂದು ತೊಗೊಂಡಿರೋದು ಕೂಡ ಡಿಫ್ರೆಂಟ್ ಆಗೇನೇ ಇದೆ. ಆ್ಯಂಡ್ ದಿಸ್ ಈಸ್ ಲಾಸ್ಟ್ ಒನ್. ಇದಂತೂ ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನೋಡಿ. ಇದು ಕಾಲರ್ ಹತ್ರ ಒಂಥರ ಡಿಸೈನ್ ಬಂದಿದೆ ಆ್ಯಂಡ್ ಫುಲ್ಲು ಬಟನ್ಸ್ ಇದೆ ಇಲ್ಲಿ. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಬೇಬಿ ಪಿಂಕ್. ಆಲ್ಮೋಸ್ಟ್ ನಾನು ತೊಗೊಂಡಿರೋ ಈ 6ಅಲ್ಲೂ 6, 1, 2, 3, 4, 5 ಓಕೆ 5ಅಲ್ಲಿ ಆಲ್ಮೋಸ್ಟ್ 3 ಪಿಂಕೇ ಇದೆ. ಇದು ಸ್ಲೀವ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ನಾನು ಹೀಗೆ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಇದು ಹೇಗಿದೆ ಅಂತ ಹೇಳಿಬಿಟ್ಟು. ಬಟ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ನೀಟಾಗಿ ಐರನ್ ಮಾಡಿ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೆಕ್ ಹತ್ರ ಅಂತೂ ತುಂಬ ಚೆನ್ನಾಗಿದೆ ಈ ಡಿಸೈನು. ನೆಟೆಡ್ ವರ್ಕ್ ಇದೆ ಇಲ್ಲಿ ನೋಡಿ, ಲೇಸ್ ವರ್ಕ್ ಕೂಡ ಇದೆ. ಒಂಥರ ನಂಗೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ, ಪ್ರಿಟಿಯಾಗಿ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಸೊ ಇದಿಷ್ಟು ಆದಮೇಲೆ ನಾನು ತೊಗೊಂಡಿದ್ದು ಬಟರ್ಫ್ಲೈ ಕ್ಲಚ್. ಸೊ ಇದೇನು ಒಂಥರ ನಂಗೆ ತುಂಬ ಇಷ್ಟ ಆಯಿತು. ವೆಲ್ವೆಟ್ ಕವರಿಂಗ್ ಕೊಟ್ಟಿರೋದ್ರಿಂದ ನನಗೆ ಬಟರ್ಫ್ಲೈ ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೊಂಡೆ. ಸೊ ಹಾಗೆ ಕ್ಲಿಪ್ಸ್ಗಳೆಲ್ಲ ಸ್ವಲ್ಪ ಇರಲಿಲ್ಲ ನನ್ನ ಹತ್ರ. ಸೊ ಈ ಥರ ಕ್ಲಚಸ್ ಎಲ್ಲ ತೊಗೊಂಡೆ ನೋಡಿ. ಚೆನ್ನಾಗಿದೆ ಅಲ್ಲ, ಡಿಸೈನ್ ಚೆನ್ನಾಗಿದೆ. ಇದು ಬೀಡ್ಸ್ ವರ್ಕ್ ಎಲ್ಲ ಇದೆ ಸೈಡ್ಸಲ್ಲಿ, ಹಾಗೆ ಪರ್ಲ್ ವರ್ಕು ಕೂಡ ಇದೆ. ಬೋ ಥರ ಇದೆ ನೋಡಿ, ಆ ಕಡೆ ಈ ಕಡೆ ಬೋ ಥರ ಇದೆ. ಮಧ್ಯದಲ್ಲಿ ಒಂದು ಬೀಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ಇದು ಪರ್ಲ್. ಸೊ ಹಾಗೆ ಈ ಥರ ಸ್ಮಾಲ್ ಕ್ಲಿಪ್ಸ್ ಎಲ್ಲ ಬೇಕಾಗಿತ್ತು ನೋಡಿ. ಇದೆಷ್ಟು ಕ್ಯೂಟಾಗಿದೆ ನೋಡಿ, ತುಂಬ ಪುಟಾಣಿ ಕ್ಲಿಪ್, ಚೆನ್ನಾಗಿದೆಲ್ಲ. ಹಾಕೋತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಅದಕ್ಕೆ ತೊಗೊಂಡು ಬಂದ್ಬಿಟ್ಟೆ. ಇದು ಅಷ್ಟೇ ಪುಟಾಣಿ ಬಟರ್ಫ್ಲೈ ನೋಡಿ. ಅದು ಇದು ನಾರ್ಮಲ್ ಕ್ಲಿಪ್.
ಹಾಗೆ ಲಾಸ್ಟಲ್ಲಿ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ? ಸೊ ನಾನು ಹೇಳಿದ್ಮೇಲೆ ಜ್ಯುವೆಲ್ ಶಾಪಿಗೆ. ಹಾಗೆ ನಾನು ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇರೋದು, ನಾನು ಹೇಳಿದ್ಮೇಲೆ ಜ್ಯುವೆಲ್ ಶಾಪಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ಶಾಪ್ ಮಾಡಿದ್ದು ನಮ್ಮ ಪಾಪುಗೆ ಉಡ್ದಾರ ಕಿತ್ತೋಗ್ಬಿಟ್ಟಿತ್ತು. ಅವನದು ಚಿಕ್ಕ ಮಗು ಆಗಿದ್ದಾಗ ಹಾಕಿದ್ದು. ಸೊ ಅದು ಸ್ವಲ್ಪ ಸವ್ದೋಗ್ಬಿಟ್ಟು ಕಿತ್ತಾಕೊಂಡ್ಬಿಟ್ಟಿದ್ದ, ತೊಗೊಂಡೇ ಬಂದಿರಲಿಲ್ಲ, ತುಂಬ ದಿನ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಹಳೇದನ್ನು ಹಾಕ್ಬಿಟ್ಟು ಇದು ಹೊಸದು ತೊಗೊಂಡು ಬಂದ್ವಿ. ನಂಗೊಂಥರ ಇದು ತುಂಬ ಇಷ್ಟ ಆಯಿತು. ಅಡ್ಜಸ್ಟಬಲ್ ಇದು ನೋಡಿ, ಉದ್ದಾರ ಬಂದು ಅಡ್ಜಸ್ಟಬಲ್. ಇದು ಎಷ್ಟು ಉದ್ದ ಬೇಕಾದರೂ ಆಗುತ್ತೆ. ಸೊ ಅವನಿಗೆ ಪ್ರಾಬಬ್ಲಿ ಇನ್ನೂ ಒಂದು 3 ಇಯರ್ಸ್ ಪಕ್ಕ ಬಂದೇ ಬರುತ್ತೆ. ಇದು 3 ಇಯರ್ಸ್ ಬರುತ್ತೆ ಪಕ್ಕ. ಸೊ ಇವಾಗ ತೊಗೊಂಡಿದ್ದು ಅಷ್ಟು ಬಂದಿಲ್ಲ, ಯಾಕೆಂದರೆ ಅದು ಸ್ವಲ್ಪ ಇದಕ್ಕಿಂತನೂ ತೆಳ್ಳಗಿತ್ತು. ಇದು ಸ್ವಲ್ಪ ಉದ್ದ ಇದೆ, ಉದ್ದ ಮತ್ತು ದಪ್ಪ ಇದೆ. ನನ್ನ ಮಗನ ನೋಡಿ ತೋರಿಸ್ತಾ ಇದೆಯಮ್ಮ. ಸೊ ನೋಡಿ, ಇದು ತುಂಬ ತಿಕ್ಕಾಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಅವನು ರಫ್ ಯೂಸ್ ಮಾಡಿದ್ರೂ ಕೂಡ ಚಿಕ್ಕವನಲ್ವ ಇನ್ನು. ಸೊ ಅವ್ನಿಗೆ ಇನ್ನೂ 3 ಇಯರ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ ಇದು. ಸೊ ಏನು ಹಾಳಾಗಲ್ಲ, ಕಟ್ಟಾಗೋದಿಲ್ಲ. ತಿಕ್ಕಾಗಿರೋದನ್ನ ಏನು ಅಷ್ಟು ಕಟ್ಟಾಗೋದಿಲ್ಲ. ಸೊ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಅದು ಚೈನ್ ಥರ ಬರೋದು, ಅದೆಲ್ಲ ಒತ್ತುತ್ತೆ ಮಕ್ಕಳಿಗೆ ಕೂತ್ಕೊಂಡ್ರೆ ಅಥವಾ ಅವ್ರು ಮಲ್ಕೊಂಡಿದ್ರೆ ಮಕ್ಳಿಗೆ. ಆಮೇಲೆ ಅವ್ರಿಗೆ ಹೇಳೋಕ್ಕೆ ಗೊತ್ತಾಗೋದಿಲ್ಲ ಸುಮ್ಮನೆ. ಅದು ನನ್ನ ಮಗ ಅಂತೂ ಪರ್ಟಿಕ್ಯುಲರ್ಲಿ ಅವನಿಗೆ ಈ ಥರದ್ದು ಒತ್ತೋದು ಚುಚ್ಚೋದು ಎಲ್ಲ ಮೊದಲೇ ಆಗೋದಿಲ್ಲ. ಸೊ ಅದಕ್ಕೆ ನಾನು ಅಂಥದ್ದೆಲ್ಲ ತೊಗೊಳೋದಕ್ಕೆ ಹೋಗಲ್ಲ, ಆಪ್ಷನ್ನೇ ಇಟ್ಕೊಳ್ಳೋದಿಲ್ಲ ನಾನು. ಸೊ ಇದಾದರೆ ಎಲ್ಲೂ ಅವನಿಗೆ ಒತ್ತೋದಾಗಲಿ ಚುಚ್ಚೋದಾಗಲಿ ಕಟ್ಟಾಗೋದಾಗಲಿ ಏನೂ ಆಗೋದಿಲ್ಲ ಇದು. ಸೊ ಇದು ತುಂಬಾ ಚೆನ್ನಾಗಿದೆ. ಫಸ್ಟು ಹಾಕಿದ್ದು ಕೂಡ ಸೇಮ್ ಪ್ಯಾಟ್ರನಲ್ಲೇ ಇತ್ತು, ಬಟ್ ಅದು ಈ ಥರ ಅಡ್ಜಸ್ಟಬಲ್ ಇರಲಿಲ್ಲ. ಜಸ್ಟ್ ಥ್ರೆಡ್ ಥರ ಇರುತ್ತಲ್ಲ ಆ ಥರ ನಾರ್ಮಲ್ ಆ ಥರ ಇತ್ತು. ಸೊ ಈ ಥರ ಅಡ್ಜಸ್ಟಬಲ್ ಏನೂ ಇರಲಿಲ್ಲ. ಸೊ ಇದು ಅಡ್ಜಸ್ಟಬಲ್ ನಾನು ನೋಡಿ ಒಂಥರ ಇಷ್ಟ ಆಯಿತು. ಸೊ ದಟ್ ಅವನು ದಪ್ಪ ಆಗಲಿ ಇನ್ನೊಂದು 3-4 ವರ್ಷ ಬಿಟ್ಟು ಒಂಚೂರು ಏನೇ ವೇರಿಯೇಷನ್ಸ್ ಆದರೂ ಕೂಡ ಅಡ್ಜಸ್ಟಬಲ್ ಆಗಿದೆ ಇದು. ಸೊ ಹೀಗೆ ಈಗ ಅವನು ಇಷ್ಟಪ್ಪ ಇದ್ದಾನೆ ಅಂತ ಅಂದರೆ ಇದನ್ನು ಈ ಕಡೆ ಹುಕ್ನ ಈ ಕಡೆಗೆ ತೊಗೊಂಡು ಬಂದು ಈ ಕಡೆ ಒಂದು ಹುಕ್ನ ಈ ಎಡ್ಜಿಗೆ ಇಟ್ಕೊಂಡು, ಸೊ ಮಧ್ಯದಲ್ಲಿ ಒಂದು ಅಡ್ಜಸ್ಟಬಲ್ ಇದಿದೆಯಲ್ಲ ಈ ಹುಕ್ನ ಇಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಥ್ರೆಡ್ ಕಟ್ಟಿದ್ರೆ ಸೊ ಅದು ಇದು ಹೀಗೆ ಕೂತಿರುತ್ತೆ. ಸೊ ಅವಾಗ ಅವನು ಇವಾಗ ಇಷ್ಟಿದ್ದಾನೆ ಅಂತಂದರೆ ಇಷ್ಟಿರುತ್ತೆ. ಸೊ ಅವನಿಗೆ ಇನ್ನೂ ಉದ್ದ ಬೇಕು ಅಂತ ಅಂದಾಗ ಆ ಕಡೆ ಹಾಕಿರೋ ಲಾಕ್ ಈ ಕಡೆ ಹಾಕಿರೋ ಲಾಕು ಎರಡನ್ನು ಹೀಗೆ 3 ಒಂದು ಕಡೆಗೆ ತೊಗೊಂಡು ಬಂದು ಸೊ ಈ ಥರ ಮಾಡಿದ್ರೆ ಇದು ಇಷ್ಟು ಉದ್ದ ಆಗುತ್ತೆ ನೋಡಿ. ಇದನ್ನು ಹಾಕ್ಬಿಟ್ಟು ಅವನು ಎಷ್ಟು ದಪ್ಪ ಇದ್ದಾನೋ ಅಷ್ಟು ದಪ್ಪಕ್ಕೆ ನೀಟಾಗಿ ಹೀಗೆ ಅಡ್ಜಸ್ಟ್ ಮಾಡಿ ಈ ಥರ ಆ ಕಡೆ ಎಡ್ಜಿಗೊಂದು ಈ ಕಡೆ ಎಡ್ಜಿಗೊಂದು ಈ ಥರ ಲಾಕ್ ಹಾಕ್ಬಿಟ್ಟು ಈ ಲಾಕ್ನ ಮಧ್ಯಕ್ಕೆ ತೊಗೊಂಡು ಬಂದು ಇಲ್ಲೊಂದು ಆ ಕಡೆ ಈ ಕಡೆ ಥ್ರೆಡ್ಡಲ್ಲಿ ಟೈ ಮಾಡಿದ್ರೆ ಸೊ ಇದು ಆ ಕಡೆ ಈ ಕಡೆ ಮೂವ್ ಆಗ್ದಾಗೆ ಕೂತ್ಕೊಳ್ಳುತ್ತೆ. ನನಗಿದು ನೋಡಿ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಈಗ ಆಲ್ರೆಡಿ ತುಂಬ ಟೈಮ್ ಆಗಿದೆ, ಮಲ್ಕೊಬೇಕು, ಬೆಳಗ್ಗೆ ಎದ್ದು ಮತ್ತೆ ಆಫೀಸ್ಗೆ ಹೋಗೋದಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ನಿಮಗೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಹಾಗೆ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.